ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಟಿಕೆಟ್ ಕೊಡಿ ಅಜ್ಜಿ. ಹಾ ಹಂಬ ದಾರಿಗೆ ಕೊಡಿಯಕ್ಕ ತಗೋ. ಶ್ರೀ ಏನು ಇದು? ಯಾಕೋ ಶ್ರೀ? ವೆರಿ ಗುಡ್ ಶ್ರೀ. ಥ್ಯಾಂಕ್ ಯು. ಯಾಕೋ ಟಿಕೆಟ್ ಹರ್ದೆ? 4 ಲಕ್ಷದ ಮೇಲೆ ಖರ್ಚಾಗಿತ್ತು. ನಾವು 4.5 ಲಕ್ಷ ಖರ್ಚು ಮಾಡಿ ಟಿಕೆಟ್ಸ್ ತಂದಿರ್ಲಿಲ್ವಾ? ಅದನ್ನ ನೀವು ಹರಿದಾಕ್ಲಿಲ್ವಾ? ಏಯ್ ನಾವ್ಯಾಕೋ ನಿನ್ ಜೊತೆ ಸ್ವಿಟ್ಜರ್ಲ್ಯಾಂಡಿಗೆ ಬರ್ಬೇಕು? ನೀನೇನ್ ಪ್ರೈಮರಿ ಸ್ಕೂಲ್ ಹುಡ್ಗನೇನು? ಎಲ್ಲಿ ಹೋದ್ರು ಅಮ್ಮಂದಿರ್ ಸೆರ್ಗಿಟ್ಕೊಂಡು ಓಡಾಡಕ್ಕೆ? ನಿಂಗೂ ನಂತರ ಮರ್ವಾ, ನಿಂಗೆ ಮದ್ವೆ ಆಗಿದೆ, ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ, ಮರಿಬೇಡ. ಎಲ್ಲಿ ಹೋದ್ರು ಅವಳ ಜೊತೆಗೇನೆ ಹೋಗು, ನಮ್ಮನ್ ಕರಿಬೇಡ ದಡ್ಡ. ಮದುವೆ ಆದ್ರೆ ಅಮ್ಮಂದ್ರನ್ನ ಮರ್ತು ಬಿಡ್ಬೇಕಾ? ಅದಾಗಲ್ಲ. ಹಾಗ ಅಮ್ಮಂದ್ರನ್ ಮರ್ತು ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡಿದ್ರೆ ನನಗೆ ಕೆಟ್ಟ ಹೆಸರು. ಹಾಗಾದ್ರೆ ನಮ್ಮ ಮಾತು ಕೇಳಲ್ಲ ನೀವು? ನೀವು ನಮ್ಮ ಮಾತು ಕೇಳಿದ್ರೆ ನಾವ್ ನಿಮ್ ಮಾತ್ ಕೇಳ್ತೀವಿ. ಸಿಂಪಲ್. ಆಗಲ್ಲ, ನೀವು ನಮ್ಮ ಮಾತು ಕೇಳಬೇಕು ಅಷ್ಟೇ. ಆಗಲ್ಲ. ನೀವು ನಮ್ ಮಾತ್ ಕೇಳ್ಬೇಕು. ಆಗ್ಲೇ ನಾವು ನಿಮ್ಮ ಮಾತು ಕೇಳೋದು. ಇದೇ ಕೊನೆ ಮಾತಾ? ಕೊನೆ ಮಾತ. ಅಫ್ಕೋರ್ಸ್. ಅಯ್ಯೋ ನೋಡಿದ್ದೆ. ಸರಿ ಬಿಡು ಹಾಗಾದ್ರೆ. ಅಮ್ಮ ನಡೀರಿ, ನಮ್ಮ ಮಾತು ಇವ್ರು ಕೇಳಲ್ಲ ಅಂದ್ಮೇಲೆ ನಾವ್ಯಾಕೆ ಈ ಮನೇಲಿ ಇರ್ಬೇಕು? ಹೌದು ಹೌದು. ಬನ್ನಿ ಎಲ್ರು ಅವರ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ. ಈ ಮನೆ ಋಣ ಮುಗೀತು ನಮ್ಗೆ. ಆಯ್ತು ಅತ್ತೆ. ಬಾರೆ ವಸು. ನೀವ್ ಸೀರಿಯಸ್ ಆಗಿ ಮನೆ ಬಿಟ್ಟು ಹೋಗ್ತಿದ್ದೀರಾ? ಕೋಪ ಮಾಡ್ಕೊಂಡು ಹೋಗ್ತಿಲ್ವೇ? ಮತ್ತೆ ನಾವೆಲ್ಲರೂ ಒಂದ್ 15 ದಿವಸ ನಮ್ ಫಾರ್ಮ್ ಹೌಸ್ಗೆ ಹೋಗಿ ಬರೋಣ ಅಂತ. ಫಾರ್ಮ್ ಹೌಸ್ಗ? ಅದು ಇದ್ದಕ್ಕಿದ್ದ ಹಾಗೆ. ಈ ಸಿಟಿ ಲೈಫು, ಟ್ರಾಫಿಕ್ ಜಾಮು ಎಲ್ಲ ಬೋರ್ ಆಯ್ತು, ಅದಕ್ಕೆ ಫಾರ್ಮ್ ಹೌಸ್ಗೆ ಹೋಗಿ ಫ್ರೆಶ್ ಆಗಿ ಬರೋಣ ಅಂತ. ಹಾಗೆ ನಿಮ್ಗೂನು. ಏನ್ ನಮ್ಗೂ? ಇವಳೊಬ್ಳು ಅಕ್ಕ, ಇವಳಿಗೆಲ್ಲ ಬಿಡ್ಸಿ ಹೇಳ್ಬೇಕು. ನಾವೆಲ್ಲ ಇಲ್ಲೇ ಇದ್ರೆ ನಿಮ್ಮಿಬ್ರಿಗೂ ಪ್ರೈವಸಿ ಇರಲ್ಲ. ಆಮೇಲೆ ನಮ್ಮ ಮನೆಗೆ ಮೊಮ್ಮಗು ಬರೋದು ತುಂಬಾ ಲೇಟ್ ಆಗ್ಬಿಡತ್ತೆ. ಗೊತ್ತಾಯ್ತಾ? ಆದಷ್ಟು ಬೇಗ ಈ ಮನೇಲಿ ಮಗು ಅಳೋ ಶಬ್ದ ಕೇಳಬೇಕು. ಇಲ್ಲ ಅಂದ್ರೆ ಟಿವಿ ಅಂದ್ಬಿಡ್ತೀನಿ ನೋಡು. ನಿಮ್ ಪ್ರಣಯಕ್ಕೆ ಭಂಗ ಬರಬಾರ್ದು ಅಂತ ನಾವೆಲ್ಲ ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ. ನಿಮ್ ದಡ್ಡ ಗಂಡ ನಾವು ಅಲ್ಲಿಗೆ ಅವ್ರ ಜೊತೆ ಹೋಗೋಣ ಅಂತ ಅಂದ್ಬಿಡ್ತಾನೆ. ಅವ್ನಿಗೊಂದು ಸ್ವಲ್ಪ ಕಿವಿಗೆ ತಿಳ್ದು ಹೇಳು. ಬೇಕಲ್ಲ, ತುಂಬಾ ಕೆಲಸ ಇದೆ ಕಡೆ ಮಾಡೋದಕ್ಕೆ. ಬನ್ನಿ ಹೋಗೋಣ. ಬಾಯ್ ಬಾಯ್. ಅವ್ರು ಲಾಸ್ಟಲ್ಲಿ ಏನಂತ ಹೇಳಿದ್ರು? ವಾವ್, ರಿಯಲಿ? ಅದಕ್ಕೆ ನಮ್ಮ ಮಾಮ್ಸ್ನ ಗ್ರೇಟು ಅಂತ ಹೇಳೋದು. ನನ್ನ ಫೀನಿಕ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡು. ಕಮಾನ್ ಜಾನು, ಅವ್ರ ಆಸೆನ ಈಡೇರ್ಸೋಣ. ಏನಾಕ ನನಗೆ ಫೋನ್ ಮಾಡೋಕ್ಕೂ ಟೈಮ್ ಸಿಕ್ಬಿಟ್ಟಿದೆ ನಿನಗೆ? ಹೇಗಿದ್ಯೋ ಅಪ್ಪ? ಹೇಗಿದ್ದಾರೆ? ಇಲ್ಲೆಲ್ಲ ಸೂಪರ್ ಅಮ್ಮ. ತಾವ್ ಹೇಗಿದ್ದೀರೋ? ನಾನ್ ಸೂಪರ್ ಆಗಿದ್ದೀನಿ. ಮನೆಗ್ ಬಾರೋ. ನಾವು ರಿಸ್ಕೇ ತಗೊಳಲ್ಲಮ್ಮ. ಮನೆಗೆ ಬಂದ್ರೆ ಕಾಲ್ ಮುರಿತೀನಿ ಅಂತ ಹೇಳಿದಾರೆ. ಯಾರು? ನಿಮ್ಮ ಸೀನಿಯರ್ ಮೋಸ್ಟ್ ಅಮ್ಮ ಅನ್ನಪೂರ್ಣಮ್ಮ. ಅಜ್ಜಿನ? ಅಕ್ಕನು ಬಾಬನು ಡೀಪ್ ಡಿಸ್ಕಷನ್ ಅಲ್ಲಿ ಇರ್ತಾರೆ.
ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಪರ್ಸ್ನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಡಿಸ್ಕಷನ್ ಏನ್ ಡಿಸ್ಕಷನ್? ಒಳ್ಳೆಜಿನಿ ಇನ್ನೊಂದು ವರ್ಷದಲ್ಲಿ ಬೇಬಿ ಜಾನ್ವಿ ಬೇಕೋ ಇಲ್ಲ ಬೇಬಿ ಶ್ರೀನಿಧಿ ಬೇಕೋ ಅಂತ ಡೀಪ್ ಡಿಸ್ಕಷನ್ ಅಲ್ಲಿ ಇರ್ತಾರೆ ಅಂತ. ಹೌದೇನೆ? ತರ್ಲೆ ಆ ಥರ ಎಲ್ಲ ಏನೂ ಇಲ್ಲ, ನೀನ್ ಮನೆಗೆ ಬಾರೋ. ನಿಮ್ಮ ಮನೆ ಲೇಡಿ ಟೈಗರ್ಗಳೇ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ 15 ದಿನ ಫಾರ್ಮ್ ಹೌಸ್ ಹೊರಟಿದಾರಂತೆ. ಅಂದಮೇಲೆ ನಾನು ಬಂದರೆ ಅಷ್ಟೇ ನನ್ನ ಕತೆ. ಅದು ಅನ್ಪೂರ್ಣಮ್ಮವ್ರು ಆರ್ಡ್ರ್ ಮಾಡಿದ್ಮೇಲೆ ನನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ ಕಣೆ. 15 ದಿನ ಮನೆ ಕಡೆ ತಲೆ ಹಾಕಂಗಿಲ್ಲ, ಏನೇ ಇದ್ರೂ ಫೋನಲ್ಲೇ ಮುಗಿಸ್ಕೋಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಎನಿವೆ ಬಾಯ್, ಡಿಸ್ಕಷನ್ ಕಂಟಿನ್ಯೂ ಮಾಡಿ. ಓಕೆ ಓಕೆ, ಅಪ್ಪನ್ ಕೇಳಿದೆ ಅಂತ ಹೇಳು. ಖಂಡಿತ ನೀವು ಡಿಸ್ಕಷನ್ ಕಂಟಿನ್ಯೂ ಮಾಡಿ. ಡಿಸ್ಕಷನ್ ಡಿಸ್ಟರ್ಬ್ ಆಗಬಾರ್ದಲ್ವಾ? ತರ್ಲೆ ಹರಿ, ನಿಮ್ಮ ವೈಫು ಫೋನ್ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಮಾಡಲಿ, ಬಿಟ್ಟಾಕಿ ಸ್ವಾಮಿ. ಅಯ್ಯ, ಅದೊಂದು ಹಳೆ ಡಬ್ಬ ಡಕೋಟ ಮಾಡಲ್ಲ ಅದು. ಅದೇನೋ ಅರ್ಜೆಂಟ್ ಇರಬೇಕು, ಏನಂತ ವಿಚಾರಿಸಿ. ಇನ್ನೇನು ಅರ್ಜೆಂಟ್ ಇರ್ತದೆ ಸ್ವಾಮಿ? ಇವರ ಪ್ರವಾಸಕ್ಕೆ ಶ್ರೀನಿಧಿನೋ ಜಾಹ್ನವಿನೂ ಹೊರಟಿದ್ದಾರೆ. ಏರ್ಪೋರ್ಟ್ಗೆ ಡ್ರಾಪ್ ಮಾಡಕ್ಕೆ ಬಾ ಅಂತ ಹೇಳಿರ್ಬೇಕು ಅಷ್ಟೇ. ದ್ರಾವೆ ಹೋಗ್ಲಿ. ಅಷ್ಟೇ ವಿಷಯಕ್ಕೆ ಆ ಶ್ರೀನಿಧಿ ನನ್ನ ಕಾಂಪಿಟೇಟ್. ನಾನು ಯಾಕನ್ನ ಡ್ರಾಪ್ ಮಾಡಕ್ಕೆ ಹೋಗಲಿ? ಆ 6 ಜನ ಅಮ್ಮಂದ್ರ ಜೊತೆನೇ ಹೋಗಲಿ ಅವನು. ಶ್ರೀ ಮದನವ್ರೆ, ನ್ಯಾಯವಾಗಿ ನೀವೇ ಜಾನ್ವಿ ಜೊತೆ ಹನಿಮೂನ್ಗೆ ಹೋಗ್ಬೇಕಿತ್ತು. ಆದರೆ ನಿಮ್ಮ ದುಶ್ಮನ್ ಹೋಗ್ತಾ ಇದ್ದಾನೆ. ನೀವೇನಿದ್ರು ಡ್ರೀಮ್ ಸೀಕ್ವೆನ್ಸ್ ಹೀರೋ, ರಿಯಲ್ ಹೀರೋ ಆ ಶ್ರೀನೇ. ಏಯ್, ನನ್ನನ್ನೇ ಆಡ್ಕೋತೀಯ? ಜಾಡ್ಸ್ ಒದ್ದೆ ಅಂದರೆ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಡೈರೆಕ್ಟ್ ಫಾರಿಂಗ್ ಹೋಗ್ಬಿಡ್ತೀಯ. ಸುಮ್ಮನಿರ್ರಿ. ಏನು ನಮ್ಮ ಫಿಲಮ್ನಲ್ಲಿ ಇಬ್ರು ಟ್ರೈಲರಾ? ಕಳಿಸ್ಕೊಡ್ಲಿ 6 ಜನ ಅಮ್ಮಂದರು ಆ ಶ್ರೀನಿಧಿ ಜಾಹ್ನವಿನ ಸಕಲ ಮರ್ಯಾದೆಗಳ ಜೊತೆ ಕಳಿಸ್ಕೊಡ್ಲಿ. ವಾಪಸ್ ಬರೋ ಅಷ್ಟೊತ್ತಿಗೆ ಪಾಪ ಶ್ರೀನಿಧಿ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಪೂರ್ಣ ಉಲ್ಟಾಗಿರುತ್ತೆ ಅಂತ. ಒಂದೊಂದೇ ಇಡಿ. ಎಲ್ಲ ಪ್ಯಾಕ್ ಆಗಿದೆಯಾ ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. ಸಾಂಬಾರ್ ಪುಡಿ, ಹಪ್ಪಳ, ಚಟ್ನಿ ಪುಡಿ, ಪುಳಿಯೋಗರೆ, ಅವಲಕ್ಕಿ. ಸರಿ, ಅಜ್ಜಿಗೆ ಸೀರೆ, ಭಗವದ್ಗೀತೆ, ಜಪತ್ಸರ, ಮಾಲ್ತಿ ಅತ್ತೆ, ಲಲಿತಾ ಅತ್ತೆಗೆ ಶಾಲು, ಡ್ರೈ ಕ್ಲೀನಿಂಗಿಂದ ಎಲ್ಲ ಸೀರೆ ತಂದಾಯಿತು. ಕಲಾ ಚಿಕ್ಕಮ್ಮಂಗೆ ಖರ್ಚೀಫು ಗಂಟು ಕಟ್ಕೊಳ್ಳೋಕ್ಕೆ. ಆಮೇಲೆ ವಸುಗೆ ವ್ರತದ ಪುಸ್ತಕಗಳು, ಸೀರೆ, ಜ್ಯುವೆಲ್ರಿ ಬಾಕ್ಸು, ಬೇಬಿ ಅತ್ತೆಗೆ ಬೂಸ್ಟು, ಮೇಕಪ್ ಕಿಟ್ಟು, ಸ್ಯಾನಿಟೈಸರು. ಹಾಂ, ಅಜ್ಜಿಗೆ ಸ್ವೆಟರೇ ತಂದಿಲ್ಲ. ನೀನು ನಿಜವಾಗ್ಲೂ ನಮ್ಮನೆ ಸೊಸೆನಾ? ಯಾಕಜ್ಜಿ ಆ ಥರ ಕೇಳ್ತೀರಾ? ನಿನ್ನ ಹೆಂಡ್ತಿನ ಆವಾಗ್ಲಿಂದ ಗಮನಿಸ್ತಾ ಇದ್ದೀವಿ. ಅತ್ತೆಗಿದು, ವಸುಗಿದು, ಬೇಬಿಗಿದು, ಲಲಿತಾಗಿದು ಅಂತ ಪ್ಯಾಕ್ ಮಾಡ್ತಾನೆ ಇದ್ದಾಳೆ. ಕಾಫಿ ಪುಡಿಯಿಂದ ಹಾಲಿನ ಪ್ಯಾಕೆಟ್ವರೆಗೆ ಪ್ಯಾಕ್ ಮಾಡಿರ್ತಾಳೆ. ಅಮ್ಮಗಿರೋ BP ಮಾತ್ರೆಯಿಂದ ಹಿಡಿದು ನಮಗಿಲ್ಲದೆ ಇರೋ ತಲೆನೋವು ಮಾತ್ರೆವರೆಗೂ ಪ್ಯಾಕ್ ಮಾಡಿದ್ದಾಳೆ. ನಮ್ಮ ಬಟ್ಟೆ, ನಮ್ಮ ಆಕ್ಸೆಸರೀಸು ಅಷ್ಟೇ ಅಲ್ಲ, ನಾವು ಪೂಜೆ ಮಾಡೋ ಪುಟ್ಟ ದೇವ್ರ ವಿಗ್ರಹನೂ ಪ್ಯಾಕ್ ಮಾಡಿಟ್ಟಿದ್ದಾಳೆ. ನಾವು ದೊಡ್ಡವರು, ನಾವು ಇಷ್ಟಪಟ್ಟು ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ ನಮ್ಗೆ ಅನಿಸ್ತಾನೆ ಇಲ್ಲ. ಈಗ ತಾನೇ ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳ ಥರ ಅನಿಸ್ತಾ ಇದೆ. ಅದು ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಿರೋ ಥರ ಅನಿಸ್ತಿದೆ. ಅದಕ್ಕೆ ಹೇಳ್ತಿದ್ದೀವಪ್ಪ. ಒಂದ್ ನಿಮಿಷಕ್ಕೆ ನೀವೆಲ್ಲ ಹೆದರಿಸೇ ಬಿಟ್ರಿ. ನೀವು ಹೋಗ್ತಾ ಇರೋ ಫಾರ್ಮ್ ಹೌಸ್ ಸಿಟಿಯಿಂದ ತುಂಬಾ ದೂರ ಇದೆ. ಇಲ್ಲಿ ಏನಾದ್ರೂ ಬಿಟ್ಟು ಹೋದ್ರೆ ಅಲ್ಲಿ ಹೋಗಿ ಪರದಾಡ್ಬೇಕಾಗುತ್ತೆ.
ಮೈ ಡಿಯರ್ ಲವ್ಲಿ ಅಜ್ಜಿ, ನೀವು ಮಾಡಿರೋ ಹುಳಿ ಪುಡಿ ಬಿಟ್ಟು ಬೇರೆ ಯಾವುದು ಸೇರೋದೇ ಇಲ್ಲ ನಿಮಗೆ. ಅದಕ್ಕೆ ಹಾಗೆ ಇಲ್ಲಿ ಪ್ಯಾಕ್ ಮಾಡಿರೋ ಪ್ರತಿ ಒಂದು ವಸ್ತುಗೂ ಒಂದೊಂದು ಕತೆ ಇದೆ. ಮನೆಯಿಂದ ಆಚೆ ಹೋಗ್ತಿದ್ದೀರಾ, ಮನೆ ಊಟ ಮನೆ ವಾತಾವರಣ ಯಾವುದು ಮಿಸ್ ಮಾಡ್ಕೋಬಾರ್ದು ಅಂತಾನೆ ಈ ಚೆಕ್ ಲಿಸ್ಟ್ ಮಾಡಿರೋದು. ನಾವು ಹೋಗ್ತಾ ಇರೋ ಫಾರಂ ಹೌಸು ಸಿಟಿಯಿಂದ 10-12 ಕಿಲೋಮೀಟರ್ ದೂರ ಅಷ್ಟೇ. ಅಕಸ್ಮಾತ್ ನಮ್ಗೇನಾದ್ರೂ ಬೇಕಾದ್ರೆ ತಂದ್ಕೊಡಕ್ಕೆ ಸೆಕ್ಯೂರಿಟಿ ಇದಾನಲ್ಲ. ನನಗೆ ಸಮಾಧಾನ ಇಲ್ಲ, ನನಗೆ ತೃಪ್ತಿ ಆಗಷ್ಟು ಇಲ್ಲಿಂದ ಪ್ಯಾಕ್ ಮಾಡೇ ಕಳ್ಸೋದು. ನಮ್ಮನ್ನೇ ನೀನು ಅತ್ತೇನು ಅನ್ಕೊಂಡಿದ್ಯೋ ಅಥವಾ ಪುಟ್ಟ ಮಕ್ಕಳು ಅನ್ಕೊಂಡಿದ್ಯೋ? ನನಗೊಂದು ಮುದ್ದಾದ ಮಗು ಬರುವವರೆಗೂ ನೀವೆಲ್ಲರೂ ನನಗೆ ಮಕ್ಕಳು. ನೀವೆಲ್ಲರೂ ಹೀಗೆ ಮುದ್ದಾಗಿ ನಗ್ತಾ ಇರಿ. ನಾನು ಹೋಗಿ ಅಜ್ಜಿಗೆ ಅಲ್ಲ ನನ್ನ ದೊಡ್ಡ ಮಗುಗೆ ಸ್ವೆಟರ್ ತಂದು ಪ್ಯಾಕ್ ಮಾಡ್ತೀನಿ. ಆಯ್ತು. ಏನು ನೋಡ್ತಿದ್ದೀರಾ? ಹೊರಡಿ ಮತ್ತೆ, ಲೇಟ್ ಆಯಿತು. ಯಾರಕ್ಕಪ್ಪ ಲೇಟ್ ಆಗ್ತಿರೋದು? ನಮ್ಗ ಅಥವಾ ನಿಮ್ಗ? ಅಫ್ಕೋರ್ಸ್ ನಿಮಗೆ ಮಾಮ್ಸ್. ನಮ್ಗೇನು ಲೇಟ್ ಆಗ್ತಿಲ್ಲಪ್ಪ, ಆದ್ರೆ ನಿನ್ ಕಷ್ಟ ಅರ್ಥ ಮಾಡ್ಕೊಂಡು ಸ್ವಲ್ಪ ಬೇಗ ಹೊರಡೋಣ. ಅಮ್ಮ, ನಿಮ್ಮ ಮೊಮ್ಮಗ ಬಾಯಿ ಬಿಟ್ಟು ಬೇರೆ ಹೇಳ್ತಿದ್ದಾನೆ ಲೇಟ್ ಆಗ್ತಾ ಇದೆ ಅಂತ. ಹೊರಡೋಣವಾ? ಹೌದೇನೋ ಶ್ರೀ? ಇಲ್ವಲ್ಲ, ನಾನು ಯಾವಾಗ ಹೇಳ್ದೆ ಹಾಗಂತ. ಆರಾಮಾಗಿ ಹೊರಡಿ, ಟೇಕ್ ಯುವರ್ ಓನ್ ಸ್ವೀಟ್ ಟೈಮ್. ಹೌದಾ? ಸರಿ ಬಿಡೆ, ಒಂದು 3-4 ಅವರ್ ಬಿಟ್ಕೊಂಡು ಸ್ವಲ್ಪ ಬಿಸಿಲು ತಣ್ಣದ್ಮೇಲೆ ಹೊರಡೋಣ. ಆಯ್ತು, ಉಪ್ಪಿಟ್ಟು ಮಾಡ್ಬಿಟ್ಟು ಸ್ವಲ್ಪ ಡ್ರೈವರ್ಗೆ ಗಾಡಿ ತೆಗಿಯಕ್ಕೆ ಸರಿ ಅತ್ತೆ. ಹೊರಡೋಣ. ಕಲಾ, ನಿನ್ ಗಂಡ ಇಲ್ಲಿ ಬರಲೇ ಇಲ್ಲ. ಫೋನ್ ಮಾಡ್ತಾ ಇದ್ದೀನಿ ಅತ್ತೆ, ರಿಸೀವೇ ಮಾಡ್ತಾ ಇಲ್ಲ. ಅಮ್ಮ, ಮೋಸ್ಟ್ಲಿ ಹರಿ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾನೆ ಅನ್ಸುತ್ತೆ. ಶ್ರೀ, ಹರಿ ಏನಾದರೂ ಇಲ್ಲಿಗೆ ಬಂದರೆ ಡೈರೆಕ್ಟ್ ಫಾರ್ಮ್ ಹೌಸಿಗೆ ಬರಕ್ಕೆ ಹೇಳ್ಬಿಡ. ಆಯಿತು. ಸ್ವೆಟರ್ ಪ್ಯಾಕ್ ಮಾಡಾಯ್ತು, ನಿಮ್ಮ ಲಗೇಜ್ ಎಲ್ಲ ಕಾರಲ್ಲಿದೆ. ಆಮೇಲೆ ಕಲಾ ಅಲ್ಲಿ ಕಾಯ್ತಾ ಇದ್ದಾಳೆ ಅಂತ ಹೇಳೋದನ್ನ ಮರಿಬೇಡ ಆಯ್ತಾ? ನಾನೇನು ಹೇಳಿದೆ ಮಾತಕ್ಕ ಹಾಗೆ? ಅಯ್ಯೋ, ನಿನ್ನ ಮನ್ಸಲ್ಲಿ ನಂಗೆ ಗೊತ್ತಾಗೋದಿಲ್ಲೇ. ಸಾಕು ಸುಮ್ಮನೆ ಹೊರಡೋಣ ಬನ್ನಿ. ಬಾಯ್ ಶ್ರೀ, ಹ್ಯಾವ್ ಎ ನೈಸ್ ಟೈಮ್. ಬಾಯ್ ಕಂದ, ಏಕಾಂತದಲ್ಲಿ ನಿಮ್ಗೆ ಯಾರು ಭಂಗ ಮಾಡದೇ ಇರಲಪ್ಪ. ಬಾಯ್. ಬಾಯ್. ಹಾಡು ಸಂಗೀತಕ್ಕೆ ಕುಣಿದು ತಾಳಕ್ಕೆ ಕುಣಿದು. ಚಿಕ್ಕಪ್ಪ, ಕಲಾ ಚಿಕ್ಕಮ್ಮ ಮನೇಲಿಲ್ಲ. ಹರಿ ಚಿಕ್ಕಪ್ಪ, ಎಲ್ಲಿ ಹೋಗಿದ್ರಿ ನೀವು? ನಾವೆಲ್ಲರೂ ಎಷ್ಟೊತ್ತಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಾನೆ ಇದ್ದೀವಿ. ಇವರಿಬ್ಬರು ಇಷ್ಟೊತ್ತಿಗೆ ತುಂಬಾ ದೂರಕ್ಕೆ ತೊಲಗಿ ಹೋಗಿರ್ತಾರೆ ಅನ್ಕೊಂಡಿದ್ದೆ, ಇನ್ನು ಇಲ್ಲೇ ಇದ್ದಾರೆ. ಚಿಕ್ಕಪ್ಪ ನಿಮ್ಮನ್ನ ಕೇಳ್ತಿರೋದು, ಎಲ್ಲಿ ಹೋಗಿದ್ರಿ? ಅದನ್ನ ಆಮೇಲೆ ಹೇಳ್ತೀನಿ. ಇದೇ ನೀವಿಬ್ಬರು ಇಲ್ಲೇ ಇದ್ದೀರಿ. ನಿಮಗೆ ಯುರೋಪ್ ಟೂರ್ ಬುಕ್ ಆಗಿತ್ತಲ್ವಾ? ನೀವಿಬ್ಬರು ಇಷ್ಟೊತ್ತಿಗಾಗಲೇ ದೇಶಾಂತರ, ವಿದೇಶ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲೇನು ಮಾಡ್ತಾ ಇದ್ದೀರಾ? ನಾ ಹೋಗ್ಲಿಲ್ಲ ಚಿಕ್ಕಪ್ಪ. ಯಾಕೆ ಹೋಗ್ಲಿಲ್ಲ? ಇದ್ದಕ್ಕಿದ್ದಾಗೆ ಪ್ಲ್ಯಾನ್ ಚೇಂಜ್ ಆಯಿತು. ನಾವೆಲ್ಲೇ ಇರೋದು ಅಂತ ಆಯಿತು. ಮಾಮ್ಸ್ ಎಲ್ಲ ಫಾರ್ಮ್ ಹೌಸ್ ಹೋದ್ರು. ಫಾರ್ಮ್ ಹೌಸ್ಗ? ಯಾಕೆ? ಅದು ನಮಗೆ ಪ್ರೈವಸಿ ಇರಲಿ ಅಂತ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ ಕಲಾಮಮ್ ನಿಮಗೆ ಫೋನ್ ಟ್ರೈ ಮಾಡ್ತಾನೆ ಇದ್ರು, ನೀವು ರಿಸೀವೇ ಮಾಡಲಿಲ್ವಂತೆ. ನಾನೇನೋ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಗಬ್ಬೆ ಬಿಡಿಸಿದ್ರು ಈ ನನ್ನ ಮಕ್ಕಳು. ಯಾಕೆ ಚಿಕ್ಕಪ್ಪ, ಕಲಾ ಚಿಕ್ಕಮ್ಮ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಬೇಜಾರ? ಬೇಜಾರಾಗಲ್ವಾ ಮತ್ತೆ? ಅಲ್ಲ, ನನಗೊಂದು ಮಾತು ತಿಳಿಸ್ದೆ ಈ ಥರ ಫಾರಮ್ ಹೌಸ್ಗೆ ಟ್ರಿಪ್ ಹಾಕೊಂಬಿಟ್ರಲ್ಲ ಅಂತ ಅಷ್ಟೇ. ನಾವು ಬೇಡ ಬೇಡ ಅಂತ ತುಂಬಾ ತಡೆದ್ವಿ. ನಮ್ಮ ಮಾತೇ ಕೇಳಲಿಲ್ಲ ಚಿಕ್ಕಪ್ಪ. ನಮ್ಮಿಬ್ಬರು ಮಾತ್ರ ಇಲ್ಲಿ ಬಿಟ್ಟು ಅವ್ರು ಮಾತ್ರ ಫಾರ್ಮ್ ಹೌಸ್ ಹೋಗಿರೋದು ತಪ್ಪಲ್ವಾ ಚಿಕ್ಕಪ್ಪ? ತಪ್ಪು ಮಾಡ್ಬಿಟ್ಟು, ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟು.
ಪಾಯಸ ಮಾಡೋಣ. ಆಯ್ತಾಯ್ತು, ತಲ್ಸಿದ್ ಬಾಟಿನೇ ಮಾಡ್ಬಿಡೋಣಮ್ಮ. ಫಾರ್ಮ್ ಹೌಸ್ ಹಿಂದೆ ಇರೋ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಹೋಗೋಣ ಕಣೆ, ಮಜವಾಗಿರುತ್ತೆ. ಅಕ್ಕ, ಅಲ್ಲೇ ಇರೋ ರಾಮನ್ ಗುಡಿಗೆ ಹೋಗ್ಲೇಬೇಕು, ಅದು ತುಂಬಾ ಪವರ್ಫುಲ್. ನಂಗೆ ಬೆಟ್ಟದ ತುದಿಗೆ ಹೋಗಕ್ಕೆ ಶಾರ್ಟ್ ಕಟ್ ಗೊತ್ತು. ಹೋದ್ ಸರಿನೇ ಹಿಂಗೆ ಮಾಡಿದ್ವಿ ಶಾರ್ಟ್ ಕಟ್ ಅಂತ ಹೇಳಿ ಊರೆಲ್ಲ ಸುತ್ತಿದ್ ಬಿಟ್ಟಿದ್ಲ. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಈ ಸೆಕ್ಯೂರಿಟಿ ಎಲ್ಲಿ ಹಾಳಾಗೋದ? ಸೆಕ್ಯೂರಿಟಿ, ಎಷ್ಟು ಸತಿ ನಿನಗೆ ಕೂಗ್ಬೇಕು, ಗೇಟ್ ತೆಗಿ. ಯಾರ್ರೀ ನೀವು? ಏಯ್, ನನ್ನನ್ನ ಯಾರು ಅಂತ್ಯ? ಹೋಗ್ಲಿ ಬಿಡೆ ಬೇಬಿ, ಹೊಸಬಾ ಅನ್ಸತ್ತೆ. ಶ್ರೀ ನಮ್ಗೆ ಹೇಳೋದನ್ನ ಮರ್ತಿದ್ದಾನೆ. ನಾವು ಬರೋದು ಇವನ್ಗೂ ಹೇಳಿಲ್ಲ ಅನ್ಸತ್ತೆ. ಸೆಕ್ಯೂರಿಟಿ, ಗೇಟ್ ತೆಗಿಯಪ್ಪ, ನಾವು ಫಾರ್ಮ್ ಹೌಸ್ ಓನರು. ಓನರ? ಬೆಳಿಗ್ಗೆನೆ ಪೋಡ್ಕೊಂಡ್ ಬಂದಿದ್ದೀರಾ? ಪೋಟ್ಕೊಳ್ಳೋದ ಅಂದ್ರೇನಯ್ಯ? ಮೊದ್ಲು ನೀ ಕೀ ಕೊಡಪ್ಪ. ಕೀ ಕೊಡು ಅಂತ ಕೇಳಿದ್ದೆ ಕೇಳ್ತಿದ್ದೀರಲ್ರಿ. ಕಂಡವ್ರಿಗೆಲ್ಲ ಕೀ ಕೊಟ್ರೆ ನಮ್ಮ ಓನರ್ ಓಡಿಸ್ತಾರೆ. ತೊಲಗಿ. ಏಯ್, ಈ ಫಾರ್ಮ್ ಹೌಸ್ ನಮ್ದು, ಇದಕ್ಕೆ ನಾವೇ ಓನರ್. ಅಯ್ಯೋ ರೇ, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಾ. ತೊಲಗಿ ಇಲ್ಲಿಂದ. ಎಷ್ಟು ಅಹಂಕಾರ ನಿನ್ಗೆ, ನಮ್ಮನ್ನೇ ತೊಲಗೋತಿಯೋ? ಕೊಡು ಕೀಲಿ. ತೊಲ್ಗ ಆ ಕಡೆ. ಈ ಶ್ರೀನಿಧಿಗೆ ಬುದ್ಧಿನೇ ಇಲ್ಲ. ಯಾವನ್ನೋ ಕರ್ಕೊಂಡ್ ಬಂದು ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತಾನೆ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಸ್ವಲ್ಪನೂ ಬುದ್ಧಿ ಇಲ್ಲ. ಈಡಿಯಟ್. ಮತ್ತೆ ಬೇಕಿ ಕೊಡಿ, ನಾವು ಫ್ರೆಶ್ ಆಗ್ಬೇಕು. ನಾವೆಲ್ಲ ಎಷ್ಟು ದಿವಸ ಆಯ್ತಲ್ಲ ಇಲ್ಲಿಗೆ ಬಂದು. ಬಾಬಾ ಹೋಗೋಣ. ಯಾಕೆ ಕಲ, ಏನಾಯ್ತು? ಬಾಗ್ಲು ತೆಗಿತಿದ್ದಾಗ ಈಗ ಯಾರೋ ಹೋದಂಗಾಯ್ತು. ಇವಳೊಬ್ಳು ಕಣೆ, ಇನ್ನೂ ಒಳಗೆ ಹೋಗಿಲ್ಲ, ಆಗ್ಲೇ ಯಾರೋ ಒಬ್ರು ಒಳಗೆ ಹೋದ್ರು ಅಂತ ಹೇಳ್ತಿದ್ದಾಳೆ. ನಮ್ ಕಲನ್ಗೆ ಮರವಿನ ಬುದ್ಧಿದೆ ಅಂತ ಗೊತ್ತಿತ್ತು, ಆದ್ರೆ ಹೆದರ್ ಪುಕ್ಲಿ ಅಂತ ಇವತ್ತು ಪ್ರೂವ್ ಆಯ್ತು. ಅಲ್ಲ ಕಣೆಲ್ಲೂ ಏನಾಯ್ತು ಗೊತ್ತೋ, ದಾರಿ ಬಿಡ. ಬನ್ನಿ ಅಕ್ಕ. ಶ್ರೀ, ಏನಿದು? ನಿನಗೆ ಗೊತ್ತಿಲ್ವಾ ಏನಿದು ಅಂತ? ಗೊತ್ತು. ಮತ್ತೆ ಇಷ್ಟು ಹೊತ್ನಲ್ಲ ರೊಮ್ಯಾನ್ಸ್ಗೆ ಹೊತ್ತು ಗೊತ್ತು ಅನ್ನೋದಿರಲ್ಲ. ಇದನ್ನ ಒಂದು 1000 ಸಲ ಹೇಳಿದ್ಯಾ, ನನಗೆ ಗೊತ್ತು. ಗೊತ್ತಿದ್ರೆ ಕೇಳಬಾರ್ದಪ್ಪ.